ಇವು ನಮ್ದಾಗಿನ ಬೆಡ್ನಾಗಿನ ಸಿಕ್ಕಿರಿ. ಹಾಂ 30 ರೂಪಾಯಿಗೆ ಒಂದು ಕೊಡ್ತೇವೆ ರೀ. ಒಂದು ವರ್ಷದ ಸಸಿ ಅದಾವ್ರಿ. ಹೌದ್ರಿ. ಇವತ್ತು 50,000 ಸಸಿ ಅದಾವ್ರಿ. ಹಾಂ ಹೌದು. ಈಗಾಗಲೇ ಎಷ್ಟು ಮಾರಾಟ ಆಗ್ಯಾವ್ರಿ. ಸ್ವಲ್ಪ ಸ್ಪೆಷಲ್ ಮಳೆಗೆ ಎಲ್ಲ ಮಾರ್ತಾವ್ರಿ ಈಗ ಯಾರು ಎಲ್ಲರೂ. ಆಮೇಲೆ ಅಲ್ಲಿ ತೆಂಗಿನ ಗಿಡ ಮಾಡಿದೇವ್ರಿ. ಅಲ್ಲಿ ತೆಂಗಿನ ಸಸಿ ಮಾವಿನಕಾಯಿ ಗಿಡಗಳೆಲ್ಲ ಇದಾವೆ ಅಂತಂದ್ರೆ ಅಲ್ಲಿ ಅದಾವ ತೋರಿಸ್ತೀನಿ. ಹಾಂ ಸರ್. ಅದ್ರಿ ಇಲ್ಲ ಇವೇ ತೋರಿಸಿ. ಇವು ಬೆಳಗ್ಗೆ ಜೊತೆ ಮ್ಯಾಲೆ ಸ್ಪ್ರೇ ಮಾಡಿದ್ರೆ ತಳಗೆ ಮತ್ತೊಂದು 2 ಲೀಟ್ರ್ ಬಿಟ್ಟು ಮತ್ತವ್ರ 2 ಲೀಟ್ರ್ ಮಜ್ಜಿಗೆ 2 ಬೆಲ್ಲ 2 ಕಿಲೋ ಬೆಲ್ಲ ಹಾಕಿರಿ. ಮತ್ತೊಂದು ಬೆಲ್ಲ ಮಜ್ಜಿಗೆ ಎರಡೇ ಹಾಕೋದು. ಎರಡೇ ಹಾಕೋದು. ಅದು ಮಸ್ತಾಗೋದು. ಸೊ ಇದು ಎಲ್ಲ ಮಳೆ ಬಿತ್ತಂದ್ರೆ ಇದು ನೀರನ್ನು ಶೇಖರಣೆ ಮಾಡೋದು. ಹೌದು ಸರ್. ಸರಿ ನರ್ಸರಿಗೆ ಹೋಗಿ ವಾಲ್ಬೋದ್ರಿ. ಸರ್ ಇವಾಗ ಇವೆಲ್ಲ ನಾವು ಮಲ್ಚಿಂಗ್ ಮಾಡಿ ಭೂಮಿಯನ್ನು ಕಳೆ ಎಳ್ಳಾರ್ದಂಗೆ ಸೂಕ್ಷ್ಮಾಣು ಜೀವಿಗಳಿಗೆ ವಾಸ ಮಾಡಂಗೆ ಎರಿಹುಳ ಕೆಲಸ ಮಾಡಂಗೆ. ಸೊ ಇನ್ನು ಕಳೆ ಎಳ್ಳಾರ್ದಂಗೆ 18 ವರ್ಷ ಆಯ್ತು ನೆಲನೇ ನೋಡಿಲ್ರಿ ನಾವು. ಅಗತಿ ಮಾಡಿಲ್ಲ, ಗೊಬ್ಬರ ಹಾಕಿಲ್ಲ, ಕಸ ತೆಗೆದಿಲ್ಲ, ನೀರು ಬಿಟ್ಟಿಲ್ಲ. ಇವೆಲ್ಲ ನಮ್ಮ ನಿಂಬೆ ಗಿಡ ಏನಾವಲ್ರಿ ಇವು. ಹಾಂ ಸರ್. ಇವು 31 ವರ್ಷ ಗಿಡ ಅದಾವ. ಇವು ಕರಿಬೇವು ನೋಡ್ರಿ ನಮ್ದು. ಹಾಂ ಸರ್. ಇದು ಜವಾರಿ ಪೀರಿ. ಇದು ಎಲ್ಲ ಜವಾರಿ ಏನ್ರಿ ಸರ್? ಜವಾರಿ. ಆಮೇಲೆ ಇದ್ರಾಗೆ ಒಂದು ಏಕ್ದಮ್ ಒರಿಜಿನಲ್ ಜವಾರಿ ಅದು. ಸೊ ಟೇಸ್ಟ್ ಬೇರೆ ಅದು ನೋಡ್ರಿ ಇದು. ಭಾರಿ ಅದ್ರಿ. ನಾನು ದಿನ ಕರಿಬೇವು ತಿಂತೀನಿ, ವಾಸನೆ ಭಾಳ ಇರ್ತದೆ. ಆದರೆ ಬೇರೆ ಟೇಸ್ಟ್ ಕೊಡತ್ತದ ನನಗೆ ಇದು. ಇಲ್ಲಿ ಅದು ನೋಡ್ರಿ ಜವಾರಿ. ನಮ್ದು ಇಂಥದ್ದು ನೋಡ್ರಿ ಸರ್. ಅದು ಹೈಬ್ರಿಡ್ ಏನ್ರಿ? ಅದು ಧಾರವಾಡ ಸುವಾಸನೆ ಅಂತ ಕರಿತಾರೆ. ಹಿಂಗೆಲ್ಲ ಕೃಷಿ ತ್ಯಾಜ್ಯ ವಸ್ತುವನ್ನು ಭೂಮಿಗೆ ಎಲ್ಲಿ ಕಾಣಿಸ್ಲಾರ್ದೆ ಮಲ್ಚಿಂಗ್ ಮಾಡ್ತೇವೆ ರೀ. ನಮ್ಮ ಈ ಬೆಳೆಗೊಳದಾಗ ನೀರೇ ಒಟ್ಟ ಬಿಟ್ಟಿಲ್ರಿ ನಾವು. ಈಗೆಲ್ಲ ಕೃಷಿ ತ್ಯಾಜ್ಯ ವಸ್ತುಗಳಿಂದ ಮಲ್ಚಿಂಗ್ ಮಾಡಿ ಎಲ್ಲ ಭೂಮಿ. ಸೊ ಇದೇ ಗೊಬ್ಬರ. ಸೊ ಇದು ಎಲ್ಲ ಲಿಂಬಿಗೆ ನೇರವಾಗಿ ಬಿಸಿಲು ಬಿಡ್ಲಾಕ ಎಲ್ಲಿ ಬಿಡೋದಲ್ರಿ. ಇದರಿಂದ ನಾವು ನೀರು ಬಿಡುವ ಅವಶ್ಯಕತೆ ಇಲ್ಲ. ನೀರು ಇಲ್ಲಾರ್ದೇನೆ 20 ವರ್ಷ ಆಯ್ತು ರೀ ನಿಮ್ಮ ಗಿಡಗಳು. ನೀರೇ ಬಿಟ್ಟಿಲ್ಲ? ನೀರು ಬಿಟ್ಟಿಲ್ರಿ ನಾವು. ನೀರು ಬಿಡಂಗಿಲ್ಲ. ಬ್ಯಾಸಿಯಾಗಿ ಬಿಡೋದಾದ್ರೂ ಗಿಡದ ಹೊರಗಿನ ಬಗ್ಗೆ ನೋಡ್ರಿ ಎಲ್ಲಿ ಅದೆಲ್ಲ ಹ್ಯಾಂಗೆ ಫಸ್ಟ್ ಕ್ಲಾಸ್ ಅದಾವ. ಎಲ್ಲಿ ಹಿಂಗೆ ಡಿಸೀಸ್ ಇಲ್ರಿ ನಮ್ಮ ಗಿಡಕ್ಕೆ. ಕ್ಯಾಂಕರ್ ರೋಗ ಆಗಲಿ, ಕಜ್ಜಿ ರೋಗ ಆಗಲಿ, ತೊಂಗೆಕ ಇವೆಲ್ಲಿ ಹಿಂಗೆ ಕಾಯಿ ಮೇಲೆ ಕಚ್ಚು ಬೀಳ್ತಾವಲ್ರಿ. ನೋಡ್ರಿ ಕಾಯಿ ಒಟ್ಟ ಕಚ್ಚು ಬೀಳಂಗಿಲ್ಲ. ಹೌದು ಸರ್. ಸರ್ ಇವಾಗ ಲಿಂಬೆ ಗಿಡಕ್ಕೆ ಗೋಮೂತ್ರ ಹೊಡಿತಾರೆ ಸರ್, ಅದು ಹೊಡಿಬಾರ್ದ್ರಿ. ಹೊಡಿಬಾರ್ದು? ಹೊಡೆದ್ರೆ ಏನಾಗತ್ತೆ ಸರ್? ಏನು ಹೊಡಿಯುವ ಅವಶ್ಯಕತೆ ಇಲ್ರಿ. ನಾವು ಕೃಷಿ ಮಾಡೋ ಪದ್ಧತಿ ಬೇರೆ ಇರ್ಬೇಕ್ರಿ. ಈ ಗಿಡದಿಂದ ಹೊರಗೆ ನೀರು ಬಿಡ್ಬೇಕು, ಈ ಗಿಡದ ಒಳಗಡೆ ನೀರು ಬಿಡಬಾರ್ದು. ಹೌದೌದು. ಇಲ್ಲಿ ನೀರು ಬಿಟ್ರಪ್ಪ ಅಂದ್ರೆ ಗಿಡ ಎಷ್ಟು ತೇಜ್ ಇರ್ತದೆ. ಕಾಯಿ ಭಾಳ ಹೈ ಕ್ಲಾಸ್ ರೇಟ್ಗಳಿಗೆ ನಂಬರ್ 1 ಮಾಡ್ತಾರೆ. ಇದು ಟ್ಯಾಗ್ ಏನು ಹಾಕಿದ್ರಿ ಸರ್? ಇದು ಯೂನಿವರ್ಸಿಟಿಯವರು ಇದಕ್ಕೆ ಒಂದು ಪ್ರಯೋಗ ಮಾಡಕತ್ತಾರೆ. ಯಾವಾಗ ಬಂದು ಸ್ಪ್ರೇ ಮಾಡ್ತಾರೆ. ಹೌದೇ? ನಮ್ಮಲ್ಲಿ ಒಂದು 8-10 ಇನ್ಸ್ಟಿಟ್ಯೂಟ್ನವರು ಅದೆಲ್ಲ ಅಭ್ಯಾಸ ಮಾಡ್ತಾರೆ. ಮಣ್ಣು ವರ್ಷ ಹೆಂಗೆ ಆಗ್ತದೆ, ಗಿಡಗಳು ಹೆಂಗಿದ್ದು, ಮಣ್ಣಿನ ಗುಣದಲ್ಲಿ ಏನು ಹಾಕ್ತೈತಿ, ಹೆಚ್ಚು ಹಾಕ್ತೈತಿ, ಕಡಿಮೆ ಆಗ್ತೈತಿ ನೋಡ್ತಾರೆ. 6 ತಿಂಗಳಿಗೆ 3 ತಿಂಗಳಿಗೆ ಮಣ್ಣು ಟೆಸ್ಟ್ ಮಾಡ್ತಾರೆ. ಗಿಡಗಳು ಭಾಳಷ್ಟು ಮಂದಿ ಪ್ರಯೋಗ ಮಾಡತ್ತಾರೆ. ನಿಮ್ಗೆ ಸಿಟಿಗೆ ಸಿಕ್ಕರು ಗಿಡದ ಬಡ್ಡ್ಯಾಗ ಮಲ್ಚಿಂಗ್ ಮಾಡ್ತೀವಿ ನಾವು. ಅಲ್ಲೇ ಒತ್ತಂಗಿರಿ ಗಿಡದ ಬಡ್ಡ್ಯಾಗ ಒತ್ತಂಗ ಅಂದ್ರೆ ರಕ್ಷಣೆ ಹುಲ್ಲು ಹೇಳಾರ್ದಂಗೆ ಆಗ್ತದೆ, ಹಸಿ ಆರ್ಲಾರ್ದಂಗೆ ಆಗ್ತದೆ. ಸೊ ಇವು ಗಿಡಕ್ಕೆ ನೀರೇನು ಬೇಕಾಗಿಲ್ಲ. ಇದು ನಮ್ಮದು ಆರೋ ಪ್ಲ್ಯಾಂಟ್ ಕುಂಡ್ರಿಸಿದ್ದೀವಿ. ಹೌದ್ರಿ. ಭಾಳ ಆಳವಾದ ಬೋರ್ವೆಲ್ ನೀರು ಇರೋದ್ರಿಂದ ಸೋಡಿಯಂ ಭಾಳ ಅದ ರೀ. ನಾವು ನರ್ಸರಿ ಮಾಡ್ಬೇಕಾದ್ರೆ ಒಂದು ಇದು ತೊಂದರೆ ಆಗತ್ತು. ಅದಕ್ಕೆ ಒಬ್ಬರು ಹೇಳೋಣ ಇದು ನಿಮ್ಮಂಥವ್ರು ಒಬ್ರು ನಮ್ಗೆ ಭಾಳ ಚೀಪ್ನೊಳಗೆ ಕುಂಡ್ರಿಸ್ಕೊಟ್ಟಾರೆ. 2-3 ಲಕ್ಷ ರೂಪಾಯಿ ಬೀಳಂತೂ ಬರೀ 1 ಲಕ್ಷ ರೂಪಾಯಿದಾಗ ಮಾಡಿ. ಹೌದು ಸರ್. ನಾವೊಂದು ಪ್ರಯೋಗ ಮಾಡಿದ್ವಿ ಶಾಲೆಗೆ. ಹುಬ್ಬಳ್ಳಿ ಒಳಗೆ ಬಸವರಾಜ್ ಅಂತ ಹೇಳಿ ಇಂಥದ್ದನ್ನು ನಿಮ್ಮ ಮಾರ್ಗಿಯಲ್ಲ ಅವರು. ಹಾಂ ಸರ್. ಭಾಳ ಅವನು ಬಡವ್ರ ಮಗ. ನಮ್ಮಂಥ ರೈತರು ಯಾರೇ ಬಂದ್ರೆ PF ಚಾರ್ಜ್ ಒಳಗೆ ಮಾಡಿ ಕೊಡ್ಬೇಕಂತ ಹೇಳಿ ಎಲ್ಲ ರೈಲ್ವೆ ಸ್ಟೇಷನ್ ಆರೋ ಪ್ಲ್ಯಾಂಟ್ ಕುಂದ್ರಿಸಿ ಭಾಳಷ್ಟು ಇದು ಮಾಡ್ಯಾನ್ರಿ ಅವ್ನು. ಇದು ನಮ್ಮ ನರ್ಸರಿ ಎಲ್ಲ ಇದು ಮಾಡೋದು ಆಗ್ಯಾವ್ರಿ. ಸೊ ಇವೇನು ಕಾಸ್ಟ್ಲಿ ಏನು ಸ್ವಲ್ಪ ಕಾಸ್ಟ್ಲಿ ಏನು ರೀ? ಇವು ಎಷ್ಟು? ಇವು 125 ರೂಪಾಯಿ ಬಂದ್ರಿ. ಸೊ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ಇದು ಏನು ಒಟ್ಟ ಹೋಗಂಗಿಲ್ಲ ರೀ. ಯಾವಾಗ ಒಯ್ದು ಹಚ್ಚಿ ಯಾವಾಗ ಈ ಸತ್ ನೀವು ಒಯ್ದ್ರಿ ಅಂದ್ರೆ ಎಲ್ಲಿ ಬೇಕಾದ್ರೆ ಹಚ್ಚಲಿಕ್ಕೆ ನಡೀತದೆ. ಎಲ್ಲಿ ತನಕ ಬೇಕಾದ ತನಕ ದೂರ ಒಯ್ಲಿಕ್ಕೆ ನಡೀತದೆ, ಹ್ಯಾಂಗೆ ಬೇಕಾದ್ರೆ ನಡೀತದೆ. ಆದ್ರೆ ಲಗೇಜದ್ದು ಅಂದ್ರೆ ಕಾಸ್ಟ್ ಭಾಳ ಆಗ್ತದೆ ರೀ. ಇವೆಲ್ಲ 2 ವರ್ಷದ್ದು ರೀ. ಇದು 2 ವರ್ಷದ್ದು, ಇದು 1 ವರ್ಷದ್ದು ರೀ. ಆಮೇಲೆ ಇಲ್ಲಿ ಕೆರೆಗಾವ ಇದು ಮಾಡಿದ್ದೀವಿ.
ಇದು ಕ್ಲೋನಿಂಗ್ ಪದ್ಧತಿ ಒಳಗೆ ಕೇಳಿಸಿಂದ 2 ವರ್ಷನಾಗೆ ಬೆಳೆ ಬರೋಂಥದ್ದು ನಿಂಬೆ ಸಸಿ ಇದು. ಇದು ರೀ? ಹಾಂ ಹಾಂ. ಇದೆಲ್ಲ ಅದೇ ರೀ. ಹಾಂ ಹಾಂ. ಸರ್ ಇದು ನುಗ್ಗಿರಿ, ಅದು ನುಗ್ಗೆಕಾಯಿ ಗಿಡ, ನುಗ್ಗಿ ಹೈಬ್ರಿಡ್ ನುಗ್ಗಿರಿ ಅದು. ಹಾಂ ಹಾಂ. ಆಮೇಲೆ ಇದು ಕರಿಬೇವ್ರಿ ಇದು. ಹಾಂ ಹಾಂ. ಅಲ್ಲಿ ಜವಾರಿ ಬೇರೆ ಇದು. ಹ್ಞೂ ಹ್ಞೂ. ಆಮೇಲೆ ಇದು ಗ್ಲಿಸಿಡಿ ಆತೆ ಗಿರಿಪುಷ್ಪತ್ ಕರ್ತಾರೆ ನಾವು ಮಲ್ಲಾಗೆಲ್ಲ ಮುಚ್ಚಿಂಗ್ ಮಾಡಿದ್ದೀವಿ. ಹಾಂ, ಏನು ಸರ್ ಇದು? ಗಿರಿಪುಷ್ಪತೆ ಗ್ಲಿಸಿಡಿಯ ಹಾಂ ಹಾಂ. ಹಸಿರೆಲೆ ಗೊಬ್ಬರ ರೀ. ಇದೆಲ್ಲ ಬಾರ್ಡ್ರಕ್ಕೆ ಬರ್ತಾರೆ, ಭಾಳ ಚಲೋ ಆದ ಫಿನಿಶಿಂಗ್ ಬಾರ್ಡ್ರ್ ಮಾಡ್ತಾರೆ. ಹಾಂ. ಹ್ಞೂ ಹ್ಞೂ. ಆಮೇಲೆ ಇಲ್ಲಿ ದಾಳಿಂಬೆ ಸಸಿ ಮಾಡಿದ್ದೀವಿ ರೀ. ಹ್ಞೂ. ಇವೆಲ್ಲ 2 ವರ್ಷದ್ದು ರೀ. ಇದು ಮೇಲೆ ಇದೆ ಗ್ರೀನ್ ಕಲರ್ ಏನಕ್ಕೆ ಹಾಕಿರ್ತಾರೆ ಸರ್? ಇದು ಹೊರಗಿಂದು ಈಗ ಗಾಳಿಗೆ ಅದು ಸುಂಟ್ರ ಗಾಳಿಗೆ ಅದು ಸಿಕ್ಕಂಗೆ ರಾವುದಿ ಅದು ಬಂದು ಬೀಳ್ತಾರೆ. ಎಲ್ಲಿದ್ದಾರೆ ಕಡ್ಡಿ ಕಸರ ಚಿಕ್ಕಾಟಿ ಅದೆಲ್ಲ ಅಸಹ್ಯ ಕಾಣಿಸ್ತದ. ಒಂದರ ಕ್ಲೀನ್ ಇರ್ಲಿಕ್ಕೆ ಸ್ವಚ್ಛ ಇರ್ಲಿಕ್ಕೆ ಇದಕ್ಕೇನು ಸೆಡ್ನೆಟ್ ಬೇಕಾಗಿಲ್ಲ. ಇದು ದಾಳಿಂಬರಿ ಕೇಸರ ನಮ್ಮಲ್ಲಿದೆ ರೀ. ಇದು ಎಲ್ಲ ಜವಾರಿ ಸೀತಾಫಲ ರೀ. ಇದು ಜವಾರಿ ನುಗ್ಗಿದು ಸಸಿ. ಸರ್ ಇವಾಗ ರೈತರದೊಂದು ಮೂಢನಂಬಿಕೆ ಹೆಂಗಂದ್ರೆ ನುಗ್ಗೆಕಾಯಿ ಗಿಡ ಹಾಕಿದ್ರೆ ನುಗ್ಗಾಗ ಹೋಗ್ತಾರಂತ. 800 ನುಗ್ಗಿ ನಮ್ಮಲ್ಲಿ. ಹಾಂ, ನಾವು ಸಾವುಕಾರ ಆಳಿಕೆ ಎತ್ತಿದ್ದೇವೆ. ನಾವು ದುಡಿಲಿಲ್ಲ ಮನ್ಯಾಗ ಕೂತ್ ಕಿಸಿಂದ ಒಂದು ಅಶ್ವತ್ಥ ವೃಕ್ಷ ಮನೆ ಮುಂದೆ ಹಚ್ಚಿದ್ರೆ ಹೆಂಗೆ ಆಗ್ತದೆ ರೀ? ಹಾಂ, ಏನು ಕೊಡೋದಿಲ್ಲ ರೀ. ಕೊಡಲ್ಲ. ನಾವು ದುಡಿಲಿಲ್ಲಪ್ಪ ಅಂತಂದ್ರೆ ಯಾವ ವೃಕ್ಷನೂ ಏನು ಕೊಡಂಗಿಲ್ಲ. ನಾವು ದುಡಿದ್ರೆ ಯಾವ ವೃಕ್ಷ ಬೇಕಾದ್ರೂ ಹಚ್ಚಿರಿ ದುಡಿತೀವಿ, ಚಲೋ ಆಗ್ತದೆ. ಈ ಕಸ್ಟಡಿ ಹಾಕೊಂಡು ನೀವು ಇದೆಲ್ಲ ಬುದ್ಧನ ಬದನೆಕಾಯಿ ಒಂದು ಸಸಿ ಹೇಳ್ಕೊತಾರೆ. ಮೊದಲು ಸಸಿ ಹಿಂಗೆ ಸಣ್ಣ ಪ್ಯಾಕೆಟ್ದಾಗ ರೆಡಿ ಮಾಡ್ಕೋತಾರೆ. ಅಲ್ಲಿ ಮಾಡಿದ್ದೇವೆ. ಇದೆಲ್ಲ NMK1 ರೀ. ಇದು ಗೋಲ್ಡನ್ ಅಂತಾರೆ. ಸರ್ ಇವಾಗ ನಾನು ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಯಾವ ಥರ ಅಗ್ಗಿ ಒಯ್ಬೇಕು ಅಂತ? ಅಂದ್ರೆ ಸಣ್ಣ ಇವು ಪ್ಯಾಕೆಟ್ ಒಯ್ದ್ರೆ ಇಂಥವು ಒಯ್ಬೇಕ್ರಿ. ಇಲ್ಲಿಕಂದ್ರೆ ಅವು ಪೆಂಡಿ ಕಟ್ಕೊಂಡು ಅವು ಒಯ್ಬಿಡ್ಬೇಕು. 30 ರೂಪಾಯಿಗೆ ಬಂದ್ರಿ, ಇವು 65 ರೂಪಾಯಿಗೆ ಬಂದ್ರಿ. 2 ಸೇಮ್ ಆಗಿ 2 ಒಂದೇ ಬೀಜ್ರಿ. ಹಾಂ, ಅವನ್ನ ಅಲ್ಲಿ ನೆಂದಾಗ ಹಾಕಿದೆವು, ಇವು ಇಲ್ಲಿ ತಂದು ಪ್ಯಾಕೆಟ್ದಾಗ ಹಾಕಿದೆವು. ಈಗ ಹಂಗೆ ಸಿಗುತ್ತೆ ದೊಡ್ಡದು ಹಾಕೋತ ಹೋಗ್ತೀರಿ, ಬಾಡಂಗಿಲ್ಲ ಹೋಗಂಗಿಲ್ಲ. ಇಲ್ಲಿ ಸಿಗುತ್ತೆ ನೋಡ್ರಿ. ಹಾಂ ಹಾಂ ಹಾಂ, ದೊಡ್ಡದು ಹಾಕ್ತೀರಿ. ಹಾಂ ಹಾಂ ಹಾಂ, ದೊಡ್ಡದು ಹಾಕೋತೀರಿ. ಮತ್ತು ಇವು ಯಾವಕ್ಕೂ ರಾಸಾಯನಿಕ ಒಟ್ಟ ಉಪಯೋಗ ಮಾಡಿಲ್ರಿ. ಎಲ್ಲ ಪ್ಯೂರ್. ನಿಮ್ಮನ್ನು ನೋಡಿದ್ರೆ ಯುವಕರಿಗೆಲ್ಲ ಸ್ಫೂರ್ತಿ ಆಗತ್ತೆ ಸರ್. ಇವು ಅಲ್ಲಿ ಹಳಿಯಾಳದಿಂದ ತಂದಿದ್ದೇವೆ ರೀ. ಇವು ಹಳಿಯಾಳ. ಹಾಂ ಹಾಂ. ಕೇಸರ ಮೈಂಡ್ ಆಗ್ತದೆ. ನಮ್ಮಂಥವ್ರು ಅವರು ನಿಂಬೆಯಾಗಿ ಒಯ್ದಿಟ್ಟು ಮಾರ್ತಾರೆ, ಅವರು ಮೈನಿಗೆ ತಂದಿರ್ತಾರೆ ರೀ. ಇಲ್ಲಿ ನೀವು ಯಾರು ಮೈನಾಗಿ ಬೆಳೆದ್ರೆ ನಾವು ಬಿಡ್ತೇವೆ, ಅಲ್ಲಿ ನಿಂಬೆಯಾಗಿ ಬೆಳೆದ್ರೆ ನಾವು. ಆಮೇಲೆ ಇಲ್ಲಿ ತುಳಸಿ ಗಿಡ ಮಾಡಿರಿ. ಆರ್ಡರ್ ತುಳಸಿ ಬಾಡ್ರಾಗ ಗ್ಲಿಸರಿ ಹಾಕೋತಾರಲ್ರಿ ಅಲ್ಲಿ. ಹಾಂ 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 ಹಾಂ. ಅದು 1000 ಒಬ್ರು ಹೇಳ್ಯಾರ. ಅದು 1000 ಹೇಳ್ಯಾರ ಒಬ್ರು. ಅದು ಯಾವ್ದು ಸರ್? ಅದು ಕವಿಸತ್ತ ರೀ. ನಡೆಯೋದು ಗಿಡ ಹಾಕ್ತಾರೆ, ಕವಿಸಿನೂ ಹಾಕ್ತಾರೆ. ಯಾರು ಹಿಂಗೆ ಆರ್ಡರ್ ಕೊಟ್ರೆ ಆರ್ಡರ್ ಪ್ರಕಾರ ಮಾಡ್ಕೊಡ್ತೀರಿ. ಇದ್ರಾಗೆಲ್ಲ ಖಾಲಿ ಆಗ್ಯಾವ್ರಿ. ಇವೆಲ್ಲ ಮಾರಾಟ ಆಗ್ಯಾವ. ಇವೆಲ್ಲ ಮಾರಾಟ ಆಗ್ಯಾವ್ರಿ. ಸೊ ನಮಗೆ ಬೇಕಂದ್ರೆ ಇವಾಗ ಇನ್ನೂ ರೆಡಿ ಮಾಡಬೇಕು. ಸ್ವಲ್ಪ ಉಳಿದಾವ್ರಿ. ಮುಂದಿನ ಸಂಜೆಗೆ ಮಾತ್ರ ರೆಡಿ ಮಾಡಿ. ಯಾಕಂದ್ರೆ ಇರುದ್ರಿ ಇದು. ಅದನ್ನು ಇದೆಲ್ಲ ನಮ್ಮ ಫಿನಿಶಿಂಗ್ ಬಾರ್ಡ್ರ್ ಇದು ರೀ. ಮುಂದೆ ನೀವು ನೋಡ್ತೀರಂದ್ರೆ ದಾಳಿಂಬ್ರ. ಹೌದ್ರಿ. ಹಾಂ ಹಾಂ. ಸೊ ಇದೇ ಗಿಡ ಏನ್ರಿ ಅದು ಸೈಡಿಗೆ? ಏನು ಫಲವತ್ತತೆ ಕೊಡೋದು? ಇದು ಮಳೆ ನೀರನ್ನು ಇಂಗಿಸ್ಲಿಕ್ಕೆ ಭಾಳ ಸಹಕಾರಿ ರೀ. ವಾತಾವರಣದೊಳಗೆ ನೈಟ್ರೋಜನ್ ಅವ್ರು 78% ಭೂಮಿ ಒಳಗೆ ಸ್ಥಿರೀಕರಿಸ್ತೀವಿ. ಗಾಳಿ ತಡೆ ಮಾಡ್ತದೆ. ಮಲ್ಚಿಂಗ್ ಮೆಟೀರಿಯಲ್ ಕಡಿದು ನೆಲದ ಮೇಲೆ ಮಲ್ಚಿಂಗ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ. ಗೊಬ್ಬರ ಹಲವಾರು ಭಾಳ ಥರದ ಪ್ರಯೋಗಗಳು ಚಲೋ. ಕಾಮದೇನು ಕಲ್ಪವೃಕ್ಷ ಹಾಕ್ತಾರೆ ಅವ್ರು. ಹೌದ್ರಿ. ಹಾಂ. ಸೊ ಇವೆಲ್ಲ ನಿಮ್ದು ಏನ್ರಿ ಸರ್? ಹ್ಞೂ ರೀ. ಇದು ಅಲ್ರಿ ಇಲ್ಲಿಂದ ಈ ಕಡೆ ಎಲ್ಲ. ಈ ಕಡೆ ಫುಲ್ 30 ಎಕರೆ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಇದು ನರ್ಸರಿ ಪ್ಯಾಕೆಟ್ ತುಂಬಲಕ್ಕೆ ಮಾಡ್ತಾ ಎಲ್ಲ ಆಚೆಯಿಂದ ತಂದಿರಾ?